ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಜೈಲು ಅಧಿಕಾರಿಗಳ ವಿಚಾರದಲ್ಲಿ ನಾವು ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀವಿ. ದರ್ಶನ್ ಪರ ವಕೀಲರು ಒಂದು ವಾದವನ್ನು ಇಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ 2,000 ಖೈದಿಗಳಿದ್ದಾರೆ ಸ್ವಾಮಿ. ಯಾವ ಖೈದಿಯ ವರ್ಗಾವಣೆಗೂ ಇಲ್ಲದೇ ಇರತಕ್ಕಂತಹ ಟ್ರಾನ್ಸ್ಫರ್ ಬಗೆಗಿನ ಆಸಕ್ತಿ ದರ್ಶನ್ ವಿಚಾರದಲ್ಲಿ ಯಾಕಿದೆ? ಬೇರೆ ಜೈಲುಗಳಲ್ಲಿ ಅಧಿಕಾರಿಗಳು ನಮ್ಮ ಕಾರಾಗೃಹಕ್ಕೆ ಮಾತ್ರ ದರ್ಶನ್ ಬೇಡ ಬೇಡ ಅಂತ ಹೇಳ್ತಾ ಇರೋದು ಯಾಕೆ? ಇದರಲ್ಲಿ ಸದ್ಯದ ಕಾರಾಗೃಹದಲ್ಲಿ ಮುಖ್ಯಸ್ಥರು ಅಂತ ಇದ್ದಾರಲ್ಲ, ಹಿಂದೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಾರೆ ದಯಾನಂದ್ ಅವರು, ಅವ್ರದ್ದೇ ಹಿತಾಸಕ್ತಿ ಇದರಲ್ಲಿದೆ, ಅದಕ್ಕೋಸ್ಕರ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ದರ್ಶನ್ ಪರ ವಕೀಲರು ಒಂದು ಕಡೆ ಆರೋಪವನ್ನು ಮಾಡ್ತಾ ಇದ್ದಾರೆ. 2,000 ಖೈದಿಗಳಿಗೆ ಇರದೇ ಇರತಕ್ಕಂಥ ಆಸಕ್ತಿ ದರ್ಶನ್ರನ್ನೇ ಟ್ರಾನ್ಸ್ಫರ್ ಮಾಡಬೇಕು ಅಂತ ಯಾಕಿದೆ? ಇದೊಂದು ಭಾಗ. ದರ್ಶನ್ ಕೂಡ ನಾನು ಪರಪ್ಪನ ಅಗ್ರಹಾರದಲ್ಲೇ ಉಳ್ಕೊಳ್ಬೇಕು ಅಂತೇಳಿ ಜಿದ್ದಿಗೆ ಬಿದ್ದಿರೋದು ಯಾಕೆ? ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ 2,000 ಖೈದಿಗಳಿಂದ ಒಂದು ತೆಗೆದುಕೊಂಡ್ರೆ ಬೇರೆ ಜೈಲುಗಳ ಕಾರಾಗೃಹದ ಅಧೀಕ್ಷಕರು ಮುಖ್ಯಸ್ಥರುಗಳು ದರ್ಶನ್ ಬೇಡ ಅಂತಿರೋದು ಯಾಕೆ? ದರ್ಶನ್ ಒಬ್ಬ ಕೊಲೆ ಆರೋಪಿ ಈ ಕೇಸಲ್ಲಿ, ನಮ್ಮ ಜೈಲಿಗೆ ಮಾತ್ರ ಬೇಡ ಅಂತ ಹೇಳ್ತಿರೋದು ಯಾಕೆ? ಇವರೇ ತೀರಾ ವಿಶೇಷವಾಗಿರ್ತಕ್ಕಂಥ ಸ್ಟೇಟಸನ್ನು ಕೊಟ್ಟುಬಿಡ್ತಾ ಇದ್ದಾರೆ ದರ್ಶನ್ಗೆ. ಒಬ್ಬ ಆರೋಪಿಯಷ್ಟು ಟ್ರೀಟ್ ಮಾಡಿದ್ರೆ ಸಾಕಾಗತ್ತೆ. ನೀವು ಆಚೆ ಏನಾದರೂ ಇಟ್ಕೊಳ್ಳಿ, ಅವರ ಅಭಿನಯಕ್ಕೆ ನೀವು ಫ್ಯಾನ್ ಆಗಿರಿ, ಅವರ ಒಳ್ಳೆ ಕೆಲಸ ಮಾಡಿದರೆ ಓಕೆ. ಜೈಲಿಗೆ ಬಂದಾಗ ವಿಚಾರಣಾಧೀನ ಖೈದಿ ಅಷ್ಟು ಟ್ರೀಟ್ ಮಾಡಿದ್ರೆ ಸಾಕಲ್ವಾ? ಅತಿಯಾಗಿ ಬೇಡ ಬೇಡ ಅಂತ ಒಬ್ಬರು, ಕಳಿಸಿ ಅಂತ ಒಬ್ಬರು, ಕಳಿಸ್ಬೇಡಿ ಅಂತ ಒಬ್ಬರು, ಯಾಕಿದು? ಓಕೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ SPP ಅವರು ಪರಪ್ಪನ ಅಗ್ರಹಾರದಲ್ಲಿ ಇಡ್ಕೂಡ್ದು ಯಾಕೆ ಹೇಳ್ತಾ ಇದ್ದಾರೆ? ಕಾರಣಗಳೇನಾದರೂ ಇದೆಯಾ ಇದಕ್ಕೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ IAS ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ದಿಲೀಪ್ ಕುಮಾರ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಲೋಕೇಶ್ವರ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಸರ್ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ಈಗ ಈ ಜೈಲು ಮುಖ್ಯಸ್ಥರು ಅಧೀಕ್ಷಕರುಗಳು ಇವರೆಲ್ಲ ಈ ಕಾರಾಗೃಹದ ಇನ್ಚಾರ್ಜ್ ತಗೊಂಡಿರ್ತಾರಲ್ಲ, ಯಾವ ಜೈಲಿಗೂ ದರ್ಶನ್ ಬೇಡ ನಮ್ಮ ಜೈಲಿಗೆ ಬೇಡ ಅಂತ ಹೇಳೋದು ಯಾಕೆ ಸರ್? ಏನಂಥದ್ದು? ಒಂದು ಕೊಲೆ ಪ್ರಕರಣದ ಆರೋಪಿ ಬೇರೆ ಪ್ರಕರಣದಲ್ಲಿ ಬೇರೆ ಕೊಲೆ ಪ್ರಕರಣಗಳ ಆರೋಪಿನ ಯಾವ ಥರ ಟ್ರೀಟ್ ಮಾಡ್ತಾರೋ ಆ ಥರ ಟ್ರೀಟ್ ಮಾಡಿದ್ರೆ ಸಾಕಲ್ವಾ? ಯಾಕೆ ಇಲ್ಲಿ ಈ ಥರ ಟ್ರೀಟ್ ಮಾಡ್ತಿರೋದು? ಬೇಡ ಅಂತ ಹೇಳೋದು ಯಾಕೆ? ನಮ್ಮ ಜೈಲಿಗೆ ಬೇಡ ಅಂತ ಹೇಳೋದು ಯಾಕೆ? ರಮಾಕಾಂತ್, ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋ ನನಗೆ ಗೊತ್ತಿಲ್ಲ. ಯಾರು ರೈಟಿಂಗ್ ಅಲ್ಲಿ ಈ ತರ ಕೊಟ್ಟಿರೋದಿಲ್ಲ, ನಮ್ಮಲ್ಲಿ ಕಳಿಸ್ಬೇಡಿ ಅಂತ. ಆ ತರ ಯಾವ್ದು ಕೊಟ್ಟಿರೋದಿಲ್ಲ. ಸುಮ್ನೆ ಅಂತ್ಯಗಳು ಮಾತಿರ್ಬೋದು ಇದು. ಅದರ್ವೈಸ್ ಓವರಲ್ ಆಗಿ ರಿಕ್ವೆಸ್ಟ್ ಮಾಡಿರ್ಬೋದು. ಆತನ ಬಿಹೇವಿಯರ್ ಆಸ್ಪೆಕ್ಟ್ ಮತ್ತು ಸುಪ್ರೀಂ ಕೋರ್ಟಿನ ಏನು ಒಂದು ಇನ್ಸ್ಟ್ರಕ್ಷನ್ಸ್ ಇದು ಇವತ್ತಿನ ವಿಚಾರದಲ್ಲಿ ಆಗಿದ್ದು. ಸರ್, ಇದು ಯಾಕೆ ಹೇಳಿದೆ ಅಂದ್ರೆ ಲೋಕೇಶ್ವರ್ ಸರ್, ಈಗ ಈ ದರ್ಶನ್ ಪರ ವಕೀಲರು ಸುನಿಲ್ ಕುಮಾರ್ ಅವರು ಇದ್ದಾರಲ್ಲ, ಅವ್ರು ಹೇಳಿರ್ತಕ್ಕಂಥ ಮಾತು ನೋಡಿ ಸ್ವಾಮಿ, ಈ ಒಂದು ಕೇಸಲ್ಲಿ ಸದ್ಯದ ಕಾರಾಗೃಹದ DGP ಆಗಿರತಕ್ಕಂಥ ದಯಾನಂದ ಅವರ ಸೂಚನೆಯ ಮೇರೆಗೇನೆ ಇವ್ರನ್ನ ಶಿಫ್ಟ್ ಮಾಡಿಬಿಡಿ ಅಂತ ಅರ್ಜಿ ಹಾಕಿರೋದು. ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಇವರ ಸೂಚನೆ ಮೇಲೆ ಶಿಫ್ಟ್ ಮಾಡಿ ಅಂತ ಅರ್ಜಿ ಹಾಕಿರೋದು ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ಅಂತ ನೋಡಿ. ದಯಾನಂದ್ ಅವ್ರ ಮೇಲೆ ದೂಷಣೆ ಮಾಡುವಂತ ವಿಚಾರಕ್ಕೆ ಇದು ಯಾರು ಒಪ್ಪುವಂತ ವಿಚಾರ ಅಲ್ಲ ಇದು. ಅವ್ರಿಗೆ ಏನ್ ಪ್ರಶ್ನೆ ಆಗಿದೆ ಅಂದ್ರೆ, ಹಿಂದೆ ಅವರು ಕಮಿಷನರ್ ಇದ್ದಾಗ ಈ ತರ ಪ್ರಕರಣ ಪ್ರಾರಂಭ ಆಗಿದ್ದು. ಪ್ರತಿಯೊಂದು ಅವ್ರನ್ನ ಅರೆಸ್ಟ್, ಇನ್ವೆಸ್ಟಿಗೇಷನ್, ಕೊನೆಗೆ ಚಾರ್ಜ್ ಶೀಟ್ ಸಹ ಅವರ ಒಂದು ಸೂಪರ್ವಿಷನ್ ಅಲ್ಲಿ ಆಗಿದ್ದು. ಆ ಹಿನ್ನೆಲೆಯಲ್ಲಿ ಈತನಿಗೆ ಯಾವ್ದು ಲೀನಿಯನ್ಸ್ ಅನ್ನ ಕೊಟ್ಟಿರ್ಲಿಲ್ಲ. ಯಾವುದೇ ಈತನಿಗೆ ಸ್ಪೆಷಲ್ ಒಂದು ಅವಕಾಶಗಳು, ಯಾವುದೇ ರಾಜಕೀಯ ಒತ್ತಡ ಇರ್ಬೋದು, ಇನ್ನೊಂದಿರ್ಬೋದು, ಅವ್ರು ಯಾವ್ದಕ್ಕೂ ಬೆಂಡ್ ಆಗಿರ್ಲಿಲ್ಲ. ಸೊ ಆ ಮನ್ಸಲ್ಲಿ ಇಟ್ಕೊಂಡು ಅವರೇ ಆಕಸ್ಮಿಕವಾಗಿ DG ಪ್ರೆಸೆನ್ಸ್ ಬಂದಿದ್ದಾರೆ. ಅವ್ರಿಗೆ ಕೇಳ್ಕೊಂಡ್ ಬಂದಿದ್ದಲ್ಲ ಅದು. ಅವರು ಗೊತ್ತಲ್ಲ, ಒಂದು ಕ್ರಿಕೆಟ್ ಇದ್ರಲ್ಲಿ ಏನೋ ಸಮಸ್ಯೆ ಆಗಿ ಈಗ ಗವರ್ಮೆಂಟ್ ಅವ್ರನ್ನ ರೀಇನ್ಸ್ಟೇಟ್ ಮಾಡಿ ಅಲ್ಲಿ ಖಾಲಿ ಇತ್ತು ಪ್ರೆಸೆನ್ಸ್ ADG ಪೋಸ್ಟ್, ಅಲ್ಲಿಗೆ ತಂದು ಕುಣಿಸಿದ್ದಾರೆ. ಇದೇ ಟೈಮ್ಗೆ ಇದಂದು ಸುಪ್ರೀಂ ಕೋರ್ಟ್ ಇಂದ ಗೈಡ್ ಲೈನ್ಸ್ ಬೇರೆ ಬಂದ್ಬಿಡ್ತು. ಈ ತರ ಇವ್ರಿಗೆಲ್ಲ ಫೆಸಿಲಿಟಿ ಕೊಟ್ಟು ಅದ್ರ ಬಗ್ಗೆ 4-5 ಕೇಸು ಆಗಿದೆ ಆಲ್ರೆಡಿ ಜೈಲಲ್ಲಿ. ಇದೆಲ್ಲ ಹಿನ್ನೆಲೆ ಇರೋದ್ರಿಂದ ಈ ಗ್ರೂಪ್ ಒಂದ್ ಕಡೆ ಇರಬಾರ್ದು ಅನ್ನೋ ವಿಚಾರ ಅಲ್ಲಿ ಒಂದು ಚರ್ಚೆ ಆಗಿದೆ. ಮತ್ತೆ ಈ ಫಸ್ಟ್ ಅವ್ರ ವೈಫ್ ಹೊಡೆದು ಬಂದ ಸಂದರ್ಭದಲ್ಲಿ ಈತ ಸೈಕಲ್ ರವಿ ಅನ್ನೋ ಒಬ್ಬ ರೌಡಿಯ ಒಂದು ಫೆಸಿಲಿಟಿಯಲ್ಲಿ ಅಲ್ಲಿ ಜೈಲಲ್ಲಿ ಇದ್ದಿದ್ ಬಗ್ಗೆನೂ ಮಾಹಿತಿ ಇದೆ. 2ನೇ ಸತಿ ಈಗ ಹೋದಾಗ ಯಾರೋ ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ಫೆಸಿಲಿಟಿ ತಗೊಂಡು ಅಲ್ಲಿ ಇದಾಗಿ ಕೊನೆಗೆ ಅದನ್ನ ಐಡೆಂಟಿಫೈ ಆಗಿ ಪ್ರಾಬ್ಲಮ್ ಒಳಗಾಗಿದ್ದು ಗೊತ್ತಿದೆ. ಓಕೆ.
ಸೊ ಅಂದ್ರೆ ಈತನ ನಡವಳಿಕೆಗಳು ಸ್ವಲ್ಪ ಇಲ್ಲಿ ತುಂಬಾ ಫೆಸಿಲಿಟಿ ತಗೊಳ್ಳೋ ಅವಕಾಶಗಳಿಗೆ ಜಾಸ್ತಿ ಅವಕಾಶ ಇದೆ ಅನ್ನೋದು ಪ್ರೂವ್ ಆಗಿದೆ. ಹ್ಮ್ ಯಾರು ಕೆಟ್ಟ ಜನಗಳಿಂದ. ಹ್ಮ್ So ಇವ್ರಿಗೆ ಮತ್ತೆ ಇಲ್ಲೇ ನಾವು ಇಟ್ಕೊಂಡ್ರೆ ಇನ್ನೊಂದೇನೋ ಪ್ರಶ್ನೆಗಳಾಗುತ್ತೆ. ಅವಾಗ ಏನೇ ಕಾಯ್ದ್ರು ಒಳಗಿನ ಬೇರೆ ಕೈವಾಡಗಳಿಂದ ಅವನಿಗೆ ಏನಾರ ಫೆಸಿಲಿಟಿ, ಒಂದ್ ಮೊಬೈಲೇ ಸಿಕ್ತು, ಹ್ಮ್ ಅಥವಾ ಒಂದ್ ಸಿಗರೇಟ್ ಅವನ್ ಹತ್ರ ಸಿಕ್ಬಿಡ್ತು ನಾಳೆ ಇದ್ ಮಾಡಿದಾಗ, ಸರ್ಚ್ ಮಾಡಿದಾಗ, ಹ್ಮ್ ಅವಾಗ ಅಧಿಕಾರಿಗಳಿಗೆ ತೊಂದರೆ ಆಗುತ್ತೆ. ಹ್ಮ್ ಅದಕ್ಕೋಸ್ಕರ ಅವರು ಇಲ್ಲಿರೋದ್ ಬೇಡ, ಹ್ಮ್ ಇದನ್ನ ಶಿಫ್ಟ್ ಮಾಡಿ ಅಂತ ಒಂದು ಪಾಯಿಂಟ್ ಇಟ್ಕೊಂಡು ಮಾಡಕ್ ಹೊರಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಓಕೆ ಅದ್ಬಿಟ್ಟು ದಯಾನಂದ್ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಇವ್ನ್ ಮಾಡ್ಬೇಕು ಅಂತಲ್ಲ, ಇವ್ನ ಇತಿಹಾಸ ಆತರ ಆಗ್ಬಿಟ್ಟಿದೆ ಇಲ್ಲಿ. ಹ್ಮ್ 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 ಯಾರೇ ಇದ್ದಿದ್ರು DG ಅಲ್ಲಿ ಇನ್ನೊಬ್ರು ಇದ್ರು, ಯಾರೋ ಇದ್ರು ಇದನ್ನೇ ಮಾಡ್ತಿದ್ರು. ಓಕೆ ದಯಾನಂದ್ ಅಂತ ಇಲ್ಲ, ಸುಮ್ನೆ ಅವರು ಯಾಕಂದ್ರೆ ಅವರೇ ಚಾರ್ಜ್ ಶೀಟ್ ಮಾಡಿ ಅವ್ರ ಮೇಲೆ ಇದ್ ಮಾಡಿದಾರಲ್ಲ, ಅದಕ್ಕೆ ಇವ್ರ ಮೇಲೆ ಕಣ್ಣಿದೆ ಅಂತ ಇವರು ಡಿಫೆನ್ಸ್ ಲಾಯರ್ಸ್ ಹ್ಮ್ ಅವ್ರದ್ದು ಬೇಯಿಸ್ಕೊಳಕ್ಕೆ ಹೇಳಿರೋ ಮಾತಷ್ಟೇ ಅದು. ಓಕೆ ಓಕೆ ಈಗ ದಿಲೀಪ್ ಅವರೇ ಈಗ 2,000 ಖೈದಿಗಳಿದ್ದಾರೆ. ಯಾರನ್ನೂ ವರ್ಗಾವಣೆ ಮಾಡಲಿಕ್ಕೆ ಇದೇ SPPಗಳೋ ಅಥವಾ ಸರ್ಕಾರಿ ವಕೀಲರುಗಳೋ ತೋರಿಸ್ತಾ ಇರತಕ್ಕಂಥ ಆಸಕ್ತಿಯನ್ನು ದರ್ಶನ್ ವಿಚಾರಕ್ಕೆ ಯಾರು ತೋರಿಸ್ತಾ ಇದ್ದಾರೆ? ಯಾವ ವ್ಯಕ್ತಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಾಗ ದರ್ಶನ್ ಮೇಲೆ ಚಾರ್ಜ್ ಶೀಟ್ ಮಾಡಿಸಿದ್ರೋ ಕಾರಾಗೃಹಕ್ಕೆ ಅವರೇ ಈಗ ಮುಖ್ಯಸ್ಥರಿದ್ದಾರೆ. ಇನ್ನೂ ಸ್ಟ್ರಿಕ್ಟ್ ಆಗಿರ್ತಾರೆ ಅವರು. ಇದೇ ಪರಪ್ನ ಅಗ್ರಹಾರದ ದರ್ಶನ ಇಡ್ತೀನಿ ನಾನು, ಅದು ಯಾರು ಏನು ಫೆಸಿಲಿಟಿ ಕೊಟ್ಬಿಡ್ತಾರೋ ನೋಡ್ತೀನಿ ಅಂತ ಚಾಲೆಂಜ್ ಆಗು ಇರಬಹುದು ಅವರು. ಹೀಗಿದ್ದಾಗ ಶಿಫ್ಟ್ ಮಾಡಿ ಅಂತ ಯಾಕೆ ಮಾತಾಡ್ಬಿಡ್ತಾರೆ? ಎಕ್ಸಾಂಪಲ್ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರಯ್ಯ ಅಂತ ಅಕಸ್ಮಾತ್ ಇವಾಗ ಇಲ್ಲಿ ಅದೇ ತರ ಇದ್ರೆ ಇವಾಗ ಅಲ್ಲಿ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಓಕೆ ಸೊ ಅಂದ್ರೆ ಇಲ್ಲಿನ ಜೈಲಿನ ಅಧಿಕಾರಿಗಳು ಏನು ಸ್ಟ್ರಿಕ್ಟ್ ಇಲ್ಲ ಅಂತನ, ಅಥವಾ ಅವ್ರು ಸ್ಟ್ರಿಕ್ಟ್ ಇದ್ರು ನೋಡ್ಕೊಳ್ಲಿಕ್ಕೆ ಆಗಲ್ಲ ಅಂತನ? ಸೊ ಒಂದ್ ಅರ್ಥದಲ್ಲಿ ಇವಾಗ ಜೈಲಲ್ಲಿ ಎಲ್ಲಾ ಖೈದಿಗಳು ಸಮಾನರು. ಇವಾಗ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಒಬ್ಬ ಅಪರಾಧಿಗೆ ಏನ್ ಕೊಡ್ಬೇಕು ಅದು ಬೇಸಿಕ್, ಅದನ್ನ ಅವ್ರು ಕೊಡ್ಬೇಕಾಗತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ನೀವೊಂದು ರೀಸನ್ ಇಟ್ಕೊಂಡು ಕೇಳ್ತಿದಲ್ಲ ಲೋಕೇಶ್ವರ್ ಸರ್ ಹೇಳ್ದಂಗೆ, ಅಂದ್ರೆ ನಿನ್ನ ಹಿಂದಿನ ಹಿಸ್ಟ್ರಿ ಏನಿದೆ, ನೀನ್ ನಡೆದುಕೊಂಡಂತ ರೀತಿ ಮುಂದೆಯೂ ಅದೇ ರೀತಿ ನಡೆದುಕೊಳ್ಳುವ ಸಂಭವ ಇದೆ. ಹಾಗಾಗಿ ಅದನ್ನ ನಾವು ಕರ್ಟೇಲ್ ಮಾಡ್ತೀವಿ, ನಿನ್ನ ಬೇರೆ ಕಡೆ ಕಳ್ಸಿ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶ ಇರ್ಬೋದು. ಆದ್ರೆ ಆ ಉದ್ದೇಶ ಇಂಡೈರೆಕ್ಟ್ ಆಗಿ ಜೈಲ್ ಅಥಾರಿಟಿ ಹೌದು ನಮ್ಮಿಂದ ಇಲ್ಲಿ ಲೋಪ ಇದೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಂಗ ಆಗಲ್ವೇ? ಸೊ ನಾನೇನ್ ಹೇಳ್ತೇನೆ, ಒಬ್ಬ ಅಪರಾಧಿನ ಇನ್ನೊಂದು ಜೈಲಿಗೆ ವರ್ಗಾವಣೆ ಮಾಡೋದು ಅದು ನಿಮ್ಮ ಪ್ರಕಾರ ಸರಿ ಅನ್ಸಿದ್ರೆ, ಹಾಗೆಯೇ ನಿಮ್ಮಲ್ಲಿ ಇನ್ನೂ ಕೂಡ ಲೋಪ ಇದೆ ಅಂತ ಅರ್ಥ. ಅದನ್ನ ಸರಿಪಡಿಸ್ಕೊಂಡು ಆರೋಪಿ ಎಲ್ಲೇ ಇರ್ಲಿ ಎಲ್ಲಾ ಆರೋಪಿನ ಸಮಾನವಾಗಿ ನೋಡ್ಕೊಂಡು ಒಂದು ಏನು ಇವಾಗ ಟ್ರಯಲ್ ನಡೆಯುತ್ತೆ ಅದನ್ನ ಎಕ್ಸ್ಪಿಡಿಯೇಟ್ ಮಾಡೋದು ಒಳ್ಳೆ ವಿಚಾರ ಅಂತ ಹೇಳ್ಬಿಟ್ಟು ನನ್ನ ಭಾವನೆ.